ಸೊ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಏನಪ್ಪ ಅಂದರೆ ಇವತ್ತು ಸಂಡೇ, ಡ್ಯೂಟಿಗೆ ಹೋಗಿಲ್ಲ. ಯೂನಿಫಾರ್ಮ್ ತಗೊಬರೋಣ ಅಂತ ಎಲ್ಲೋ ಆಫರ್ ಇದೆ. 2 ದಿನ ಆಯಿತು. ಸೋಮವಾರ ಗಂಟೆ ಇರುತ್ತೆ. ಮಾಮೂಲಿ ಗೊಲ್ರಟ್ಟೆ ಹತ್ರ. ಅದು ಕರೆಕ್ಟಾಗಿ ನನಗೂ ಗೊತ್ತಿಲ್ಲ, ಇನ್ಸ್ಟಾಗ್ರಾಮಲ್ಲಿ ನೋಡಿದೆ. ಅದಕ್ಕೆ ಇವತ್ತು ಹೋಗೋಣ, ಹೋಗಿ ಯೂನಿಫಾರ್ಮ್ ತಗೊಬರೋಣ. ಚೆಕ್ ಮಾಡ್ಕೊ ಬರ್ತೀನಿ ಹೆಂಗಿದೆ ಅಂತ. ಸೊ ಬನ್ನಿ, ಆಯಿತು ಹೋಗೋಣ. ಡೈರೆಕ್ಟ್ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಸೊ ಆಯ್ತು ಬನ್ನಿ. ಟೈಮ್ ಆಯಿತು, 12 ಗಂಟೆ ಆಯಿತು. ಅಲ್ಲಿ ಹೋಗೋಷ್ಟೇ 1 ಗಂಟೆ ಆಗುತ್ತೆ. ಲೇಟ್ ಆಗುತ್ತೆ ಸುಮ್ಮನೆ. ಅಲ್ಲಿ ಮಾತಾಡೋಣ ಮತ್ತೆ. ಸೊ ಇವಾಗ ಚಿಕನ್ ತಗೊಬರಕ್ಕೆ ಹೋಯ್ತೈತೆ ನನ್ನ ಮಗಳು. ಇವಾಗ ಸಂಡೇ, ಫುಲ್ ಎಂಜಾಯ್. ನಾನು ಬರೀ ಆಚೆ ಹೋಯ್ತೇವೆ ನಾನು ಆಟ ಆಡೋಕ್ಕೆ, ಅದಕ್ಕೆ ಆಚೆ ಬೀಳ್ಬಾರ್ದು. ಸೊ ಚಿಕನ್ ತಗೊಬರಕ್ಕೆ ಹೋಯ್ತು. ಇವಾಗ ನೋಡೋಣ, ಇವನು ನಮ್ಮ ಕರಿಯ ನೋಡೋಣ ಏನು ಮಾಡ್ತಾಳೆ. ಚಿಕನ್ ತಿನ್ನೋಣ. ಸರಿ ಗೈಸ್, ಆಯ್ತು ನೋಡೋಣ. ಮನೇಲಿ ಮಾಡ್ಕೊಂಡು ತಿಂದ್ರೆ ತಿಂದಂಗೆ ಆಗುತ್ತೆ ಚಿಕನ್. ಮಾಮೂಲಿ ಹೋಟ್ಲಲ್ಲಿ ತಿಂದ್ರೆ ಏನು ಅಷ್ಟೊಂದೇನು ಅನ್ಸಲ್ಲ. ಸೊ ಅದಕ್ಕೆ 1 kg ಚಿಕನ್ ತಗೊಂಬಂದು ಇವಾಗ ಸಣ್ಣ ಫ್ರೈ ಮಾಡ್ಕೊಂಡು ತಿನ್ನೋಣ. ಚಿಕನ್ ಫ್ರೈ ಮಾಡ್ಬೇಕಂತ ನೋಡೋಣ ನಮ್ಮ ಕರಿಯನ್ಗೆ. ಈ ಭಟ್ರ ಮಲಗಾರ ಇವಾಗ ಚಿಕನ್ ತಂದ್ಮೇಲೆ ಇವ್ರದ್ದು ಕೆಲಸ ಇರುತ್ತೆ. ಭಟ್ರದ್ದು, ನಮ್ಮ ಭಟ್ರದ್ದು. ಬೆಳಗ್ಗೆಯಿಂದ ರೆಸ್ಟ್ ತಗೊಂಡವ್ರೆ, ಇವಾಗ ಡ್ಯೂಟಿ ಮಾಡ್ತಾರೆ. ಇವ್ರ ಮನೆ ಇದು ಅಡುಗೆ ಮನೆ. ನೋಡೋಣ ಹೆಂಗ್ ಮಾಡ್ತಾರಂತ. ತಿನ್ನೋ ಟೈಮಲ್ಲಿ ನೋಡೋಣ ಹೆಂಗಿರುತ್ತಂತ ಹೇಳ್ತೀನಿ ನಿಮ್ಗೆ. ಎಸ್, ಅಮೌಂಟ್ ಲೆಕ್ಕ ಆಗ್ತಾವನೆ ಎಷ್ಟಿದೆ ಅಂತ. ಸೊ ಗೈಸ್, ಅಂಗಡಿ ಹತ್ರ ಬಂದಿದ್ದೀವಿ ಇವಾಗ. ಇದೇ ಅಂಗಡಿ ನೋಡಿ. ನೋಡಿ ಅಂಗಡಿ ಹೆಸರು ತೋರಿಸ್ತೀನಿ, 1 ನಿಮಿಷ. ಇದೆ BSR ಅಂತ. ನೋಡೋಣ ಒಳಗಡೆ ಹೋಗ್ಬಿಟ್ಟು ನೋಡೋಣ ಹೆಂಗಿದೆ ಅಂತ. ಸೊ ಮಾಮೂಲಿ ಸ್ಟಾರ್ಟಿಂಗಲ್ಲೇ ತಗ್ಲಕ್ಕವ್ರು ನೋಡಿ ಸೈಟು. ರೋಡಲ್ಲೇ ತಗ್ಲಕ್ಕವ್ರು ಒಂದು ಸೈಟು ಕನ್ನಡಿಗೆ ಅಂತ. ಸೊ ಇದನ್ನು ನೋಡ್ಬಿಟ್ಟೆ ನಾನು ಇನ್ಸ್ಟಾಗ್ರಾಮಲ್ಲಿ ಬಂದಿದ್ದು. ಇಲ್ಲಿ ನೋಡಿದ್ರೆ ಎಷ್ಟು ಬಟ್ಟೆ ಇದೆ ಗೊತ್ತಾ, ಸಿಕ್ಕಾಪಟ್ಟೆ ಬಟ್ಟೆ ಇದೆ. ಬಟ್ ಕಾಕಿ ಡ್ರೆಸ್ಸಲ್ಲೇ ಬೇರೆ ಬೇರೆ ಡಿಫ್ರೆಂಟ್ ಇದೆ ಕಲರ್ಸು. ಯಾರು ಇಷ್ಟ ಬಂದಾಗ ಅವ್ರು ತೊಗೋಬೋದು. ಬಟ್ ನನಗೆ ಇದು ಇಷ್ಟ ಆಯಿತು, ಅದಕ್ಕೆ ಇದು ತೊಗೊಂಡೆ 2 ಜೊತೆ. ನೋಡಿ ಎಷ್ಟೊಂದು ಬಟ್ಟೆ ಇದೆ ಗೊತ್ತಾ. ಸೊ ಗೈಸ್ ಬಟ್ಟೆ ತಗೊಂಬಂದೆ. 1 ಜೊತೆ ತಗೊಬರೋಣ ಅಂತ ಹೋಗಿದ್ದೆ, ಬಟ್ ಬಟ್ಟೆ ಚೆನ್ನಾಗಿತ್ತು. ಅದರಿಂದ 2 ಜೊತೆ ತಗೊಂಡ್ಬಂದಿದ್ದೀನಿ. ಒಂದು ಪ್ಯಾಂಟ್ ಸೇಮ್ ಇದೆ ತರ ತಗೊಂಡ್ಬಂದಿದ್ದೀನಿ. ಅಲ್ಲೇ ಹಾಕೊಂಡು ನೋಡಿದೆ ಟ್ರಯಲ್ ರೂಮ್ ಅಲ್ಲಿ, ಸೂಪರ್ ಆಗಿತ್ತು. ಅದಕ್ಕೆ ನಿಮ್ಗೆ ಒಂದ್ಸತಿ ತೋರ್ಸೋಣ ಟ್ರಯಲ್ ಹಾಕೋಣ ಅಂತ ಆಗ್ತಾ ಇದ್ದೀನಿ. ಇವಾಗ ಯಾವ್ದಲ್ಲ ಅಷ್ಟು ಗೊತ್ತಿರೋದು ನಾನೇ ಮಾಡ್ಸಿದ್ದೀನಿ, ಕರೆಕ್ಟಾಗಿ ಮಾಡಿ. ಬನ್ನಿ ಈಗ ತೋರಿಸ್ತೀನಿ ಯಾವ ತರ ಆಗುತ್ತೆ ಅಂತ. ಫಿಟ್ಟಿಂಗ್ ಮಾತ್ರ ಹೊಲ್ಸಿರೋದು ಆ ತರ ಆಗಲ್ಲ, ಆ ತರ ಕರೆಕ್ಟಾಗಿ ಫಿಟ್ ಆಗೈತೆ. ಸೊ ಹೊಟ್ಟೆ ಕಾಣಿಸ್ತೈತೆ, ಏನು ಅನ್ಕೋಬೇಡ್ರಿ. ನೋಡೋಣ ಫಿಟ್ಟಿಂಗ್ ಹೆಂಗಿದೆ ಅಂತ. ಸೂಪರ್ ಆಗಿ ಸೆಟ್ ಆಗಿತ್ತು ಫ್ಯಾನ್ ಸೆಟ್. ಬಟ್ ಇದು ನಾವು ಇನ್ನೂ ಸ್ಟಿಚಿಂಗ್ ಹಾಕ್ಬೇಕು. ಡಬಲ್ ಸ್ಟಿಚಿಂಗ್ ಇದೆ ಎಲ್ಲಾದ್ರು, ಇಲ್ಲಾಂದ್ರೆ ಹೊರಗೆ ಬಿಟ್ಕೊಬಿಡ್ತದೆ. ನಾವು ಹಾಕೊಂಡ್ರೆ ಇನ್ನು ಒಳ್ಳೆ ಜಾಸ್ತಿ ದಿನ ಬರುತ್ತೆ. ಸೊ ಅದರಿಂದ ನೋಡೋಣ. ನೋಡಿ ಸೆಟ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ನೋಡೋಣ. ಕಮೆಂಟ್ ಮಾಡಲ್ಲ ನೀವು, ಗೊತ್ತು ನಂಗೆ. ನಾನು ವಿಡಿಯೋಸ್ಗೆಲ್ಲ ಕಮೆಂಟ್ ಜಾಸ್ತಿನೇ ಬರಲ್ಲ, ಬರೀ ನೋಡ್ತಾರೆ ಅಷ್ಟೇ, ಕಮೆಂಟ್ ಯಾರು ಮಾಡಲ್ಲ. ನಂಗೆ ಇಷ್ಟ ಆಗಿದೆ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ನಲ್ಲ, ತಗೊಂಡ್ಬರ್ಬೇಕಿದೆ ಅಂತ ಏನ್ ತಕೊಂಡ್ಕೊಂಡ್ರೆ ಮೇನ್ ನನಗೆ ಈ ರೀಸನ್ ಇಂದ ತಗೊಂಡಿದ್ದು. ಕನ್ನಡಿಗ ನಮ್ ಕರ್ನಾಟಕದ್ದು ಬಾವುಟದ್ದು. ಸೊ ನೋಡಿ ಯಾವ ಸೆಟ್ಗೂ ಯಾವ ಪ್ಯಾಂಟ್ ಮ್ಯಾಚ್ ಆಗುತ್ತೆ, ಎಲ್ಲಾ ಪ್ಯಾಂಟ್ಗೂ ಮ್ಯಾಚ್ ಆಗುತ್ತಿದ್ದು. ಇದಾದ್ಮೇಲೆ ಪ್ಯಾಂಟ್ ತೋರಿಸ್ಬಿಡ್ತೀನಿ ಒಂದ್ಸತಿ ನಿಮ್ಗೆ ಹೆಂಗಿದೆ ಅಂತ. ಸೊ ನೋಡಿ ಪ್ಯಾಂಟ್ ಹಾಕ್ತಾ ಇದ್ದೀನಿ ಇವಾಗ. ಪ್ಯಾಂಟ್ ಕರೆಕ್ಟ್ ಆಗಿ ಸೆಟ್ ಆಗೈತೆ. ಇದು ನಮ್ಮ ಆಟೋ ಯೂನಿಫಾರ್ಮ್
ಕಾಕಿ ಸೆಟ್, ಕಾಕಿ ಡ್ರೆಸ್ ಅಂದ್ರೇನೆ ಒಂಥರ. ನಾನು ಮುಂಚೆ ಹೊಲ್ಸಿದ್ದೆ, ಬಟ್ ಇಲ್ಲಿ ಹೊಲ್ಸಿರ್ಲಿಲ್ಲ. ಬಟ್ಟೆ ತಗೊಂಡು ಹೊಲ್ಸಿದ್ದೆ ಊರಲ್ಲಿ. ಬಟ್ಟೆಗೆ 700 ರೂಪಾಯಿ ಆಗಿತ್ತು. ಬಟ್ಟೆಗೆ 700 ರೂಪಾಯಿ ಆದ್ಮೇಲೆ ಮತ್ತೆ ಅದನ್ನ ಹೊಲ್ಸಕ್ಕೆ 1,500 ಆಯ್ತು ನಂಗೆ. ಟೋಟಲ್ ಎಲ್ಲ ಎಷ್ಟಾಯ್ತು ಅಂದ್ರೆ 2,200 2,300 ಆಯ್ತು. ಬಟ್ ಇವಾಗ ಏನು ಬರೀ 700 ರೂಪಾಯಿ ಕರೆಕ್ಟ್ 600 ರೂಪಾಯಿಗೆ ಬಂದ್ಬಿಡ್ತು. ಚೆನ್ನಾಗಿದೆ. ಯೂನಿಫಾರ್ಮ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ನೋಡೋಣ. ಸೊ ನಾಳೆ ಇದೇ ಡ್ರೆಸ್ ಅಲ್ಲಿ ಡ್ಯೂಟಿ ಮಾಡ್ತೀನಿ. ಇಷ್ಟ ಆಯ್ತು. ಹಿಂದ್ಗಡೆ ಪೂಜೆ ಕರೆಕ್ಟ್ ಉಂಟದ ಅನುಕೂಲ, ಫಿಟ್ಟಿಂಗ್ ಕರೆಕ್ಟ್ ಉಂಟದ. ಎಲ್ಲ ಪ್ಯಾಂಟ್ ಅಷ್ಟೇ, ಪ್ಯಾಂಟ್ ಸ್ವಲ್ಪ ಲೂಸ್ ಆಗ್ತೈತೆ, ಪರವಾಗಿಲ್ಲ. ಸೆಟ್ ಅಂದ್ರೂ ಹೊಲ್ಸಿರೋ ತರ ಇದೆ ಸೇಮ್ ಫಿಟ್ಟಿಂಗ್ ಎಲ್ಲ. ಕೆಳಗಡೆ ಆಮೇಲೆ ಈ ಕೈದು ತೋಳು ಎಲ್ಲ ಫಿಟ್ಟಿಂಗ್ ತರ ಇದೆ. ಬಟ್ ಇದು ತುಂಬಾ ಇಷ್ಟ ಆಗಿದೆ ನಂಗೆ. ಇದರಿಂದಾನೇ ಹೋಗಿದ್ದೆ. ಇಲ್ಲಿಂದ ನನ್ಗೆ 16 ಕಿಲೋಮೀಟರ್ ಇತ್ತು ಮ್ಯಾಪಲ್ಲಿ. 16 ಕಿಲೋಮೀಟರ್ ಹೋಗ್ಬಿಟ್ಟು ಬಂದಿದ್ದೀನಿ. ತುಂಬಾ ಇಷ್ಟ ಆಯ್ತು ನನಗೆ. 2 ಸೆಟ್ ತಗೊಂಡೆ. ಹಿಂಗೆ ಅಂತ ಸೆಟ್ ಹಾಕಿದ್ದೀನಿ. ಇನ್ನೊಂದು ಸೆಟ್ ಏನು ಪ್ಯಾಂಟ್ ಸೆಟ್ 1,200 ರೂಪಾಯಿ ಕೊಟ್ಬಿಟ್ಟು ಎತ್ಕೊಂಡ್ಬಂದೆ. ನೋಡೋಣ. ನಂದು ಹೊಲ್ಸಿರೋದು ಏನಿಲ್ಲ ಅಂದ್ರೂ 1.5 ವರ್ಷ 2 ವರ್ಷ ಬಂತು. 2 ಲಕ್ಷನ 2 ವರ್ಷ ಬಂದೈತೆ ಹೊಲ್ಸಿರೋದು. ಬಟ್ ಇದು ಅಷ್ಟೊಂದು ಬರಲ್ಲ, 1 ವರ್ಷ ಬರ್ಬೋದು ಹೆಚ್ಚು ಕಮ್ಮಿ. ಅದಕ್ಕೆ ಅದು ತಗೊಂಡ್ಬಂದಿದ್ದೀನಿ. ಏನಾದ್ರು ಹೊಟ್ಟೆ ಬಂದ್ಬಿಟ್ರೆ ಕಷ್ಟ ಆಗತ್ತೆ, ಅದು ಆಗಲ್ಲ. ಇದೇ ತರ ಸ್ಲಿಮ್ ಆಗಿದ್ರೆ ಸರಿ ಹೋಗತ್ತೆ. ನೋಡೋಣ. ನನ್ನ ಪ್ರಕಾರ ಇದು 1 ವರ್ಷನೂ ಬರಲ್ಲ ಅನ್ಸುತ್ತೆ. ಹೆಂಗಾಗುತ್ತೋ ಗೊತ್ತಿಲ್ಲ. ಸೊ ವಿಡಿಯೋ ಲೆಂತ್ ಆಗ್ತೈತೆ, ಜಾಸ್ತಿ ಮಾತಾಡ್ತಾ ಇದ್ದೀನಿ. ಏನು ಹೆಲ್ಮೆಟ್ ತಗೊಂಡೋಗಿರ್ಲಿಲ್ಲ, ಫುಲ್ ಧೂಳು, ಕಣ್ಣೆಲ್ಲ ಗಾಳಿ ಜಾಸ್ತಿ ಇದೆ 2 ದಿನದಿಂದ. ಕಣ್ಣೆಲ್ಲ ಉರಿ ಬಂದ್ಬಿಡ್ತು. ಹಂಗೆ ಹೋಗಿ ಬಂದೆ 16 ಕಿಲೋಮೀಟರ್. 2 ವೀಲರ್ ಹಾಕೊಂಡು ಹೋಗಿದ್ದೆ. ಆಟೋ ಹಾಕೊಂಡು ಹೋಗಿದ್ರೆ ಆರಾಮ ಹೋಗ್ಬರ್ಬೋದಾಗಿತ್ತು. ಬರೀ 2 ವೀಲರ್ ಎಲ್ಲ ಹೋಗ್ಬರೋಣ ಅಂದ್ಬಿಟ್ಟು 2 ವೀಲರ್ ಅಲ್ಲಿ ಹೋಗುತ್ತೆ. ನೋಡ್ರೆ ಹೆವಿ ಧೂಳು. ಸೊ ನಂಗೆ ಬಟ್ಟೆ ಇಷ್ಟ ಆಯ್ತು. ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳ್ಬೋದು ಅನ್ಸತ್ತೆ. ನಾನು ಒಂದು ಸೆಲ್ಫಿ ತಗೊಂಡು ನೋಡ್ಕೋಬೇಕು ಹೆಂಗಿದೆ ಅಂತ. ಸೊ ಗೈಸ್, ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ನಾಳೆ ಡ್ಯೂಟಿ ಮಾಡ್ತಾ ಮಾತಾಡ್ಕೊಂಡು ಸಿಗೋಣ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಬಾಯ್.